ಇದ್ದರೆ ಅದು ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು, ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾಯಿದ್ರು. ಬಟ್ ನನಗೆ ಒಂದು ಸಲ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿದ್ದರು, ಅಲ್ಲಿಂದ ನನಗೆ ಫೋನ್ ಮಾಡಿದ್ರು. ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ನಾನು ಫ್ಯಾನ್. ಅವ್ರು ನಮ್ಮ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ರು. ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ, ಮನೆಗೆ ಬಾ ಕುತ್ಕೋಣ ಕಾಫಿ ಕುಡಿಯೋಣ ಅಂತ. ಯಾಕೂ ನನಗೆ ಆಗದೇ ಇಲ್ಲ. ಅದ್ಭುತವಾಗಿ ಬದುಕಿದ್ರು, ಗಂಭೀರವಾಗಿದ್ದರು, ಘನತೆಯಿಂದಿದ್ದರು. ಕಲಿಬೇಕಾಗಿರೋದು ಅದನ್ನೇ. ಇಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಘನತೆಯನ್ನು, ಗೌರವವನ್ನು ಅಥವಾ ಚೈತನ್ಯವನ್ನು ಉಳಿಸ್ಕೊಂಡೇ ಇದ್ದರು. ನೀವು ಕೇಳ್ತಾ ಇದ್ದೆ, ಅವ್ರು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದಿದ್ರಂತೆ. ನಮ್ಮನ್ನು ಅಗಲಿದ್ದಾರೆ, ಬಟ್ ಅವರು ಹೇಳಿದ ಕಥೆಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಅವರ ಸಿನಿಮಾಗಳಿರ್ಬೋದು, ಅವರು ಬದುಕಿದ ದಾರಿ ಇರ್ಬೋದು, ಮುಂದೆ ಒಂದು ಸ್ಫೂರ್ತಿಯಾಗಿದೆ. ಇಟ್ಸ್ ಎ ಗ್ರೇಟ್ ಲಾಸ್. ಇತ್ತೀಚೆಗೆ ಯಾವಾಗಾರ ಭೇಟಿ, ಏಕೆಂದರೆ ಕನ್ನಡ ಅಥವಾ ದಕ್ಷಿಣ ಭಾರತ ಕಂಡ ಥಿಂಗ ಅತ್ಯುನ್ನತ ಪೀಕ್ ನೋಡಿದಂಥ ನಟಿ. ಇನ್ನು ಆ ಸ್ಟಾರ್ಡಮ್ ಯಾರಿಗೆ ಸಿಗಲ್ಲ, ಯಾಕೆಂದರೆ ಡೈಲ್ಯೂಟ್ ಆಗಿದೆ ಇಂಡಸ್ಟ್ರಿ, ಮುಂಚಿನ ಥರ ಇಲ್ಲ. ಸೊ ಇಷ್ಟು ವರ್ಷ ನಾನು ಈ ಒಂದು ಡ್ಯೂರೇಷನ್ ಅಂತ ಇಷ್ಟು ಸಮಯ ಆಳಿದ್ದು ಐ ಥಿಂಕ್ ತುಂಬ ಕೆಲವೇ ಮಂದಿ. ನನ್ನ ಲೆಕ್ಕದಲ್ಲಿ ದಕ್ಷಿಣ ಭಾರತದ ಒನ್ ಆಫ್ ದ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಯಾಕಂದರೆ ಹೀರೋಗಳು ಅವರು ಡೇಟಿಗೆ ಕಾಯ್ತಾ ಇದ್ದ ಟೈಮ್ ಅದು. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ಆ್ಯಕ್ಚುಲಿ ಸಾರ್ಥಕದ ಜೀವನ ಅಂತ ಹೇಳಬೇಕು. ನಮ್ಮ ಜೊತೆ ಇಲ್ಲ. ಡೆಫಿನೆಟಾಗಿ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರ್ದಂಥ ನಷ್ಟ. ಹೌದು, ಆ್ಯಕ್ಚುಲಿ ನನಗೆ ಅವ್ರ ಮೊಮ್ಮಗಳು ಇಂದು ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಒಂದು ಸತಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ರೆ ತುಂಬ ಸತಿ ಹೇಳ್ತಾ ಇದೆ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆಲ್ಲ ಹೋಗಿದ್ದೆ, ಅಮ್ಮನ ಈ ಮನೆಯಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿಕ್ಕಿದಾಗ ನಾನು ಇಂದು ಮೆಸೇಜ್ ಮಾಡಿದ್ದೆ, ಎಷ್ಟು ಈಗಲೂ ಎಷ್ಟು ಎನರ್ಜಿ ಇದೆ ಮತ್ತು ಎಷ್ಟು ಇನ್ನೂ ನಾಲೆಡ್ಜ್ ಇದೆ, ಅಮ್ಮಗೆ ಮೀಟ್ ಮಾಡಬೇಕು ಹೋಗಿ ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ಮೀಟ್ ಮಾಡೋಕ್ಕೆ ಮುಂಚೆನೇ ಇವತ್ತು ಬೆಳಗ್ಗೆ ಈ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು. ನಮ್ಮ ಕನ್ನಡ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ರತ್ನ ಅಂತ ಹೇಳ್ಬೋದು. ಬಿ ಸರೋಜಾದೇವಿ ಅಮ್ಮ ಅವರು ಲೆಜೆಂಡ್ರಿ. ನಮಗೆ ಈಗ ಜಯಂತಿ ಅಮ್ಮ, ಲೀಲಾವತಿ ಅಮ್ಮ ಅವರೆಲ್ಲರೂ ನಾವು ಕಳ್ಕೊಳ್ತಾ ಈಗ ಈ ಥರ ಒಂದು ರತ್ನ ಕಳ್ಕೊಂಡಿರೋದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು. ಸೊ RIP, ರೆಸ್ಟ್ ಇನ್ ಪೀಸ್ ಹೇಳ್ಬೋದು. ಮತ್ತು ಅವ್ರ ಫ್ಯಾಮಿಲಿಗೆ ಈ ಒಂದು ದುಃಖನ ಭರಿಸುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಸರೋಜಾದೇವಿಯವರು ನಮಗೆ ಭಾಳ, ನಮ್ಮ ಮಹಾತ್ಮ ಪಿಕ್ಚರ್ಸ್ಗೆ ಅವರು ಆಷಾಢಬುತ್ತಿ ಅನ್ನೋ ಪಿಕ್ಚರ್ಲೆ ಆ್ಯಕ್ಟ್ ಮಾಡಿದರು. ಆವಾಗಲಿಂದ ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರದವರು. ನಮ್ಮ ತಾಯಿಯವ್ರಿಗೂ ಅವ್ರಿಗೂ ಅಂಥ ಒಂದು ಸಂಬಂಧ ಇತ್ತು. ಅವರಿಬ್ಬರು ಒಂದು ಸಿಸ್ಟರ್ಸ್ ಥರ ಇದ್ದರು. ಯಾವಾಗಲೂ ನಮ್ಮ ತಾಯಿನ ಬೇಬಿ ಅಂತ ಕರೆಯೋರು. ಕರೆದು ಮನೆಯಲ್ಲೇ ಇಟ್ಕೊಂಡು 2 ದಿವಸ ಇಟ್ಟು ಕಳಿಸ್ತಿದ್ದೆ. ನಮಗೆಲ್ಲರಿಗೂ, ನಮ್ಮ ಮುನ್ನಿಗಾಗಿರ್ಬೋದು, ಜಗದೀಶ್ ಆಗಿರ್ಬೋದು, ನಾನು, ಅಂಬರೀಷ ಎಲ್ಲ ಅವ್ರ ಮನೆಯಲ್ಲಿ ಎಷ್ಟೋ ದಿವಸ ತುಂಬ ಸಂತೋಷವಾದ ಕ್ಷಣಗಳನ್ನ ಕಳೆದಿದ್ದೀವಿ. ಆಕೆ ಒಬ್ಬ ಮಹಾನ್ ನಟಿ. ಯಾಕೆಂದರೆ ಅಚ್ಚ ಕನ್ನಡ ಮಾತಾಡೋವಂಥ ಒಂದು ಹೀರೋಯಿನ್. ಇವತ್ತಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗು ಕಪ್ಪ ಯಾಕೆ ಕೊಡಬೇಕು ಅನ್ನೋದು ಇನ್ಯಾರ ಕೈಲೂ ಹೇಳೋಕ್ಕಾಗಲ್ಲ. ಅದೊಂದು ಅವರು ಹೇಳಿರೋ ಸ್ಟೈಲ್ ಇದೆಯಲ್ಲ, ಅಂದರೆ ಅಂಥ ಆ್ಯಕ್ಟರ್. ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲೂ ಮಾಡಿದ್ದಾರೆ. ಒಂದೇ ಒಂದು, ನಾನು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡಬೇಕು ಅಂತ 3 ವರ್ಷದಿಂದ ಸರ್ಕಾರಕ್ಕೆ ಕಾಗದ ಎಲ್ಲ ಬರ್ತಿದ್ದೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಆದರೆ ಅದು ಆಗಲಿಲ್ಲ. ಆದರೂ ಅವ್ರಿಗೆ ಪದ್ಮಭೂಷಣ್, ಪದ್ಮವಿಭೂಷಣ್ ಎಲ್ಲ ಬಂದಿದೆ. ಮಹಾನ್ ತಾರೆ. ಏಕೆಂದರೆ 4 ಭಾಷೆಯಲ್ಲಿ ಒಂದು ವಿಜೃಂಭಣೆಯಿಂದ ಕೊನೆಯವರೆಗೂ ಯಾವತ್ತೂ ಅವ್ರು ಸೋಲೇ ನೋಡಿಲ್ಲ. ಆ ಥರ ಎಲ್ಲ ಆ್ಯಕ್ಟ್ರ್ಗಳ ಜೊತೆ ರಾಜ್ಕುಮಾರ್, MGR, ಶಿವಾಜಿ ಗಣೇಶನು ಹಿಂದಿನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕನ್ನಡ ಚಿತ್ರರಂಗ ಯಾವಾಗಲೂ ಮರೆಯೋಕ್ಕಾಗೋದೇ ಇಲ್ಲ. ಹತ್ರ ಮತ್ತು ಗಂಗರಾಜ್ ನಮ್ಮ ಮಾಜಿ ಅಧ್ಯಕ್ಷ ಅಂತ ಗಂಗರಾಜ್ ಅವ್ರ ಹತ್ರ ಕೂಡ ಒಂದು ವ್ಯಕ್ತಪಡಿಸಿದ್ವಿ. ಏನಂದರೆ ಈ 11ನೇ ಕ್ರಾಸಿಗೆ
ತಮ್ಮ ಬಿ ಸರೋಜದೇವಿ ರಸ್ತೆಯನ್ನು ಮಾಡಬೇಕು ಅಂತೇಳಿ ನನ್ನ ಹತ್ರ ವ್ಯಕ್ತಪಡಿಸಿದ್ರು. ಆವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಾಗ, ಯಾಕಂದರೆ ತೀರ್ಕೊಂಡ ನಂತರ ಆ ಒಂದು ಹೆಸರು ಇರ್ಬೋದು ಅಂತೇಳಿ ಅಧಿಕಾರಿಗಳಿಂದ ನಮಗೆ ಬಂತು ಅವಾಗ. ಸೊ ಇವತ್ತು ಬಿ ಸರೋಜದೇವಿಯವರ ಆಸೆ ಏನಿತ್ತು ಅದು ಈಗಿನ ಸರ್ಕಾರ ಖಂಡಿತ ಮಾಡುತ್ತೆ. ಯಾಕಂದರೆ ಈ 11ನೇ ಕ್ರಾಸ್ಗೆ ಬಿ ಸರೋಜದೇವಿ ರಸ್ತೆ ಮಾಡುತ್ತೆ ಅಂತೇಳಿ ನಂಬಿಕೆ ಖಂಡಿತ. ಯಾಕಂದರೆ ಬೆಂಗಳೂರು ನಗರ ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅದೇ ಜಿಲ್ಲೆಯವರು ಖಂಡಿತವಾಗ್ಲೂ ಅಮ್ಮನವರ ಒಂದು ಆಸೆ ಈಡೇರುತ್ತೆ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ. ಹಿಂದಕ್ಕೆ ತಗೋತಾರೆ ಸರ್, ಹಿರಿಯ ನಟಿ ಸರೋಜಾದೇವಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಚಿತ್ರರಂಗದ ಅವರ ಸೇವೆಯನ್ನು ಎಷ್ಟರ ಮಟ್ಟಿಗೆ, ಕನ್ನಡದ ಸೇವೆಯನ್ನು ಎಷ್ಟರ ಮಟ್ಟಿಗೆ ನೆನಪು ಮಾಡ್ಕೊತೀರಿ? ಬಿ ಸರೋಜಾದೇವಿಯವರು ಕರ್ನಾಟಕದವರೇ, ಕನ್ನಡಿಗರೇ. ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ತಮಿಳು ಚಿತ್ರದಲ್ಲಿ ಭಾರಿ ಪಾತ್ರಗಳನ್ನು ಮಾಡಿದ್ದಾರೆ. ಇವರು ಚಿತ್ರರಂಗಕ್ಕೆ ಬರುವುದಕ್ಕೂ ಮುಂಚೆ ಇವರು ಈ ರಾಜ್ಯ ಕಂಡಂಥ ಮಹಾನ್ ಸಂಗೀತಗಾರ ಹೊನ್ನಪ್ಪ ಭಾಗವತರ್ ಅವರ ಹತ್ರ ಸರೋಜಾದೇವಿಯವರು ಸಂಗೀತವನ್ನು ಕಲಿಯೋದಕ್ಕೆ ಹೋಗ್ತಾಯಿದ್ರು. ಹೊನ್ನಪ್ಪ ಭಾಗವತರು ಇವರ ಪ್ರತಿಭೆಯನ್ನು ನೋಡಿ ಸಿನಿಮಾ ರಂಗಕ್ಕೆ ತಂದವರು ಹೊನ್ನಪ್ಪ ಭಾಗವತರು. ಬಹಳ ನಿಮಗೆ ಹೇಳೋದಾದರೆ ಇವರು ತಮಿಳುನಾಡಿನಲ್ಲಿ MG ರಾಮಚಂದ್ರನ್ ಜೊತೆಯಲ್ಲಿ ಭಾರಿ ವರ್ಷ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಲೆಕ್ಕಾಚಾರವಾಗಿ ಹೇಳೋದಾದರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಇವರೇ. ಅಷ್ಟೊತ್ತಿಗೆ ಜಯಲಲಿತಾ ಅವರು ಬರ್ತಾರೆ. ಅಲ್ಲಿ ಭಾಳ ತೀರಾ ತಮಿಳುನಾಡಿನಲ್ಲಿ MG ರಾಮಚಂದ್ರ ಜೊತೆಲಿ ಭಾಳ ಚಿತ್ರಗಳಲ್ಲಿ ಪಾತ್ರ ಮಾಡಿ ಭಾಳ ಯಶಸ್ಸನ್ನು ಗಳಿಸಿದ್ದಾರೆ. ಆ ಕಾಲದಲ್ಲಿ ಈ ನಾಡು ಕಂಡಂಥ ಒಬ್ಬ ಆದರ್ಶ ರಾಜಕಾರಣಿ SM ಕೃಷ್ಣ ಅವರ ಜೊತೆಯಲ್ಲಿ ಮದುವೆ ಆಗುತ್ತೆ ಅಂತಲೂ ಒಂದು ದೊಡ್ಡ ಅದ್ಭುತವಾದಂಥ ಚಿಂತನೆ ನಡೆದಿತ್ತು. ಆ ಕಾಲದಲ್ಲಿ ಅವರು ವಿದೇಶದಿಂದ ಬಂದರು. SM ಕೃಷ್ಣ ಬಂದ ನಂತರ ಇವರು ಮದ್ದೂರಿನವರು, ಚನ್ನಪಟ್ಟಣದ ಹತ್ರ ಊರಿನವರು. ಇದು ಒಂದು ಸುದ್ದಿ ಹರಡಿತ್ತು. ನನಗನ್ನಿಸ್ತದೆ ಇಂಥ ಒಬ್ಬ ಅದ್ಭುತವಾದಂಥ ಮೇರು ವ್ಯಕ್ತಿತ್ವವುಳ್ಳ ಈ ಬಹಳ ಇವರ ಚಿಂತನೆ ನಮ್ಮ ನಾಡಿನಲ್ಲಿ ಅವರದೇ ಆದಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಇವರ ನಿಧನದಿಂದ ನಮ್ಮ ನಾಡಿಗೆ ಅಪಾರವಾಗಿ ನೋವಾಗಿದೆ. ಮತ್ತು ಸುಮಾರು 3 ವರ್ಷದ ಹಿಂದೆ ನನ್ನ ಹತ್ರ ಫೋನ್ನಲ್ಲಿ
ಮಾತನಾಡ್ತಾ ಇದ್ದರು. ಬಹಳ ವಿಚಾರಗಳು ಬೆಂಗಳೂರು ನಗರದ್ದು ಅದು ಎಲ್ಲ ವಿಚಾರಗಳು ಕೇಳಿ ಮಾತನಾಡ್ತಾ ಇದ್ದರು. ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿದ ತಕ್ಷಣ ನನಗೆ ಬಹಳ ಅತ್ಯಂತ ನೋವಾಯಿತು. ಬೆಂಗಳೂರಿನ ಮೆಜೆಸ್ಟಿಕ್ ಟಾಕೀಸ್ನಲ್ಲಿ ಸುಮಾರು 50 ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಇವರದು. ರಾಣಿ ಚೆನ್ನಮ್ಮನ ಪಾತ್ರ ಅದ್ಭುತವಾಗಿ ಮಾಡಿದರು. ಚೆನ್ನಮ್ಮನ ಪಾತ್ರವನ್ನು ಮಾಡಿ ಆಂಗ್ಲರ ವಿರುದ್ಧ ಮಾತನಾಡಿದಂಥ ಸಂಭಾಷಣೆ ಅದ್ಭುತವಾಗಿ, ಬಹಳ ಅತ್ಯಂತ ಗೌರವದ ಮಾತು ಅಂತಂದರೆ, ಆವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕರ್ನಾಟಕದಲ್ಲಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಈ ಚಿತ್ರವನ್ನು ನೋಡೋದಕ್ಕೆ, ಅವರ ತಂದೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ನಡೆದಂಥ ಹೋರಾಟ, ಅದಕ್ಕಿಂತ ಹಿಂದೆ ಇಂಗ್ಲೀಷರ ವಿರುದ್ಧ ನಡೆದಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಇತಿಹಾಸವುಳ್ಳಂಥ ಚಿತ್ರ ನೋಡಬೇಕು ಅಂತ ಬಂದಿದ್ದರು. ಅದು ಇಡೀ ನಾಡಿನ ಮಹಾನ್ ನಾಯಕನ ಒಬ್ಬ ಮಗಳು, ಭಾರಿ ದೊಡ್ಡ ಅದ್ಭುತವಾದ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಚಿತ್ರವನ್ನು ನೋಡೋದಕ್ಕೆ ಬಂದಿದ್ದರು ಅಂತ ಹೇಳಿದ್ರೆ, ಈ ನಟಿಗೆ ಸಿಕ್ಕಿರ್ತಕ್ಕಂಥ ಗೌರವ, ಈ ನಟಿಗೆ ಸಿಕ್ಕಿದಂಥ ಶಕ್ತಿ ಇನ್ಯಾರಿಗೂ ಸಿಕ್ಕಿಲ್ಲ. ಇವರ ನಿಧನ ತುಂಬಲಾರದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಚಿತ್ರಗಳು ಬಬ್ರುವಾಹನ ಇರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅನೇಕ ಕಪ್ಪು ಬೆಳಪಿಂದ ಹಿಡಿದು ಬಣ್ಣದ ಚಿತ್ರದೊಳಗುವರೆಗೂ ಕೂಡ, ಮತ್ತು 3 ಪೀಳಿಗೆಯ ಜೊತೆಗೂಡ್ಕೊಂಡು ಅಲ್ಲಿ MGR ಅವ್ರ ಜೊತೆಗೆ, ಶಿವಾಜಿ ಗಣೇಶ್ ಅವರ ಜೊತೆಗೆ, NT ರಾಮರಾವ್ ಅವ್ರ ಜೊತೆಗೆ, ಮತ್ತು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ, ಮತ್ತು ಅನೇಕ ಕಿರಿಯ ನಟರುಗಳ ಜೊತೆಗೆ ನಿರಂತರವಾಗಿ ಚಿತ್ರರಂಗದ ಸೇವೆಯನ್ನು, ಕಲಾ ಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥ ಅಭೂತಪೂರ್ವವಾಗಿರತಕ್ಕಂಥ ಒಂದು ಜೀವ. ಎಷ್ಟೋ ಸಂದರ್ಭದಲ್ಲಿ ನನ್ನ ಮಗಳ ಮದುವೆಗೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇನ್ವಿಟೇಷನ್, ನನ್ನ ಮಗಳ ಮದುವೆ ಇದು ಅಂತ ಹೇಳಿಬಿಟ್ಟು ಭಾಳ ಅಭಿಮಾನದಿಂದ, ಮತ್ತು ಅವ್ರ ಮಗಳು, ನಮ್ಮ ಮಗಳು ಭಾಳ ವರ್ಷಗಳಿಂದ ನಮ್ಮ ಮನೆಯಿಂದ ಒಂದು 4 ಮನೆಯೇ ಅವರು ದೂರ ಅಲ್ಲಿ ಬರೋರು. ಹಾಗಾಗಿ ಇವತ್ತು ನಮ್ಮ ಮನೆಯವರನ್ನು, ಮನೆಯಲ್ಲೇ ಒಬ್ಬ ಹಿರಿಯ ಜೀವಿಯನ್ನು, ಚಿತ್ರರಂಗದ ಒಂದು ಹಿರಿಯ ಜೀವಿಯನ್ನು ನಾವೆಲ್ಲರೂ ಅಗಲಿದ್ದೀವಿ. ಅವರ ಕುಟುಂಬಕ್ಕೆ, ಅವರನ್ನು ಚಿತ್ರರಂಗ ಕಲ್ಕೊಂಡಿರ್ತಕ್ಕಂಥದ್ದನ್ನು ನಾವು ಯಾವುದು ಕೂಡ ತುಂಬಕ್ಕಾಗದಿರೋಷ್ಟು ಇದೆ. ಆದರೆ ಅವರಿಗೆ ದೇವರು, ಅವರ ಮನೆಯವರಿಗೆ, ಅವರ ಮನೆತನಕ್ಕೆ ಇವರನ್ನು ಆಗಲಿರ್ತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ, ಅವರಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಸರೋಜಾದೇವಿಯವ್ರನ್ನ ತುಂಬ ವರ್ಷದಿಂದ ನಾವು ನೋಡಿದ್ದೀವಿ. ಒಂದು ಸಾಧಾರಣ ಹುಡುಗಿ ಅವ್ರನ್ನೆಲ್ಲ ಪ್ರತಿಭೆನ ಹೇಗೆ ಸಿನಿಮಾ ರಂಗಕ್ಕೆ ಬಂದು ಅವರೆಷ್ಟು ಪ್ರತಿಭಾವಂತರಾದರು, ಮಹಾನ್ ನಟಿ ಆದರು, ಎಷ್ಟೋ ಜನಕ್ಕೆ ಮಾರ್ಗದರ್ಶಕ ಆದರು. ಅವರು ದೇವರಿಗೆ ಸದ್ಗತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಿ ಸರೋಜಾದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು, ಪೆರಿಯಮ್ಮ ಅಂತ ಕರೆಯೋರು. ಇವರು ಆದಮೇಲೆ ಜಯಲಲಿತಾನ ಚಿನ್ನಮ್ಮ ಅನ್ನೋರು. ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜಾದೇವಿನ ಅಕ್ಕ ಅಂತಲೇ ಕರೀತಾಯಿದ್ರು. ಇವ್ರ ಜೊತೆ ಸುಮಾರು ಒಂದು 13 ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ. ಸರೋಜಾದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ
ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ. ಅಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು. ಅದಾದಮೇಲೆ ಚಿಕ್ಕಮಂಗ್ಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ, ಡಾಕ್ಟರ್ ಕೃಷ್ಣೇಗೌಡರು ಅಂತ. ಆ ಅಂಧ ಮಕ್ಕಳ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ, ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಪೆನ್ ಆಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು. ಅಂಥ ಒಂದು ಕೃಷ್ಣೇಗೌಡರು ಅವ್ರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟ್ರ್ ಆಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೀತಾ ಇದ್ದಿದ್ದು ಸರೋಜದೇವಿಯರ ಕಿವಿಗೆ ಬಿತ್ತು. ಆಗ ಒಂದು ಸುಮಾರು 5 ವರ್ಷಕ್ಕಾಗುವಷ್ಟು ದವಸ ಧಾನ್ಯ, ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ ವಿಚಾರಗಳು, ಆಮೇಲೆ ಸರೋಜದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಂಗ್ಳೂರಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಭಾಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ. ಸರೋಜದೇವಿಯರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪಂಚಭಾಷೆ ತಾರೆ ಆಗಿರ್ತಕ್ಕಂಥವ್ರು. ಆಮೇಲೆ ನೀವೆಲ್ಲ ಇವತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಅಂತೀರ. ಬರೀ ಕರ್ನಾಟಕಕ್ಕೆ ಫಸ್ಟ್ ಸೂಪರ್ ಸ್ಟಾರು, ತಮಿಳ್ನಾಡಿಗೆ ಫಸ್ಟ್ ಸೂಪರ್ ಸ್ಟಾರ್ ಅಂತ. ಬಿ ಸರೋಜದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಆಗಿದ್ದಿದ್ದು ಬಿ ಸರೋಜದೇವಿಯವರು. ಅಂಥ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಜುಗ್ಗುತನ ಭಾಳಷ್ಟಿತ್ತು. ಬಿ ಸರೋಜದೇವಿಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು. ಯಾಕೆಮ್ಮ ಈ ಥರ ಜುಗ್ಗುತನ ಮಾಡ್ತೀರಾ, ಎಷ್ಟೋ ಕಡೆ ಧಾರಾಳವಾಗಿ ಕೊಟ್ಟಿದ್ದೀರ ಅಂತ. ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಸದ್ವಿನಿಯೋಗ ಆಗಬೇಕು. ನಾವು ಕೊಡೋದನ್ನು ಯಾರ್ಯಾರು ಅಪಾತ್ರ ದಾನ ಮಾಡ್ಕೊಂಡ್ಬಿಡ್ತಾರೆ, ಭಾಳ ಕಷ್ಟ ಅನ್ನೋದು. ಒಂದು ದಿವಸ ಕಾರಲ್ಲಿ ಹೀಗೆ ಹೋಗ್ತಾ ಇದ್ವಿ, ತಿರುಚೂರು ಮಹಾರಾಜರು ನಾವೆಲ್ಲ, ನಾನು ಹೇಮಾ ಚೌಧರಿ, ಸರೋಜದೇವಿ ಅವರೆಲ್ಲ ಹೇಳಿ ತಿರುಚೂರಿಗೆ ಹೋದ್ವಿ ಅನಂತ ಪದ್ಮನಾಭ ದರ್ಶನಕ್ಕೆ. ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡು ಹೋದರು. ಆ ಸಮಯದಲ್ಲಿ ಸರೋಜದೇವಿಯವರು ಈ ಥರ ಓಪನ್ ಕಾರಲ್ಲಿ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೊರಟೋಗ್ತಾರೆ. ಆಗ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ ನೋಡಿ, VIP ಆಗಿರೋರು ನೀವು, ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ, ಬೇಡ ರಾಜ ಮರ್ಯಾದೆಯಿಂದ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು, ಮುಚ್ಕೊಂಡು ಹೋಗೋವಂಥ ನಾವೇನು ಟೆರರಿಸ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜದೇವಿಯವರು ಹೇಳೋರು. ಅಂಥ ಒಂದು ಸರೋಜದೇವಿ ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಸಂಕಷ್ಟಹರ ಚತುರ್ಥಿ ಸೋಮವಾರದ ದಿವಸ ಹೋಗಿರ್ತಕ್ಕಂಥದ್ದು ವಿಭಿನ್ನ. ಅಂದರೆ ಯಾರ್ಯಾರು ಸೋಮವಾರ ಹೋಗ್ತಾರೆ ಸಾಧಾರಣವಾಗಿ ಮೋಕ್ಷ ಮುಕ್ತಿ ಅಂತ ಕರಿತೀವಿ. ಅಂಥ ಒಂದು ವಿಶೇಷವಾದ ದಿನ ಇವತ್ತು. ಭಾಳಷ್ಟು 15-20 ದಿವಸದಿಂದ ತುಂಬ ನಳ್ತಾಯಿದ್ರು, ಸ್ವಲ್ಪ ಕಾಲು ನೋವುಗಳು, ಆಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭ. ಇವತ್ತು ಅವ್ರ ಕಾಲವಾಗಿರೋದು ಮಹಾಗಣಪತಿ ಅನುಗ್ರಹ, ಒಳ್ಳೆಯ ರೀತಿಯಾಗಿ ಮುಕ್ತಿಯನ್ನು ಪಡೀತಕ್ಕಂಥ ಅವಕಾಶವಾಗಲಿ. ಯಾಕೆಂದರೆ ಇಂಥ ಒಂದು ಮೇರುನಟು ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾವೆಲ್ಲ ತಮಿಳ್ನಾಡಲ್ಲಿ ಸೆಟ್ಲ್ ಆಗೋದಂದರೆ ಭಾಳಷ್ಟು ಅಯ್ಯೋ ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತು ಅಂದರು. ಇಲ್ಲ ಬೇಡ, ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಇಲ್ಲಿ ಪಂತ್ಲು ಮತ್ತು ವಿಶೇಷವಾಗಿರ್ತಕ್ಕಂಥ ಭಾಗವತ ಅವ್ರ ತಂದೆ ಅಂಥವರೆಲ್ಲ ಇದ್ದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಂಥೇಳಿ ಅವತ್ತಿಂದ ಇವತ್ತಿನವರೆಗೂ ಕಲಾವಿದರ ಸಂಘಕ್ಕೆ ವೈಸ್ ಪ್ರೆಸಿಡೆಂಟಾಗಿ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದಾಗ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಇವತ್ತು ಅಂಥ ಒಂದು ವೈಸ್ ಪ್ರೆಸಿಡೆಂಟ್ ಪೋಸ್ಟು ಇಟ್ಕೊಂಡು ಎಲ್ರಿಗೂ ಸೇವೆಯನ್ನು ಮಾಡಿ ಇವತ್ತು ಭಾರತ ದೇಶಕ್ಕೆ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು. ತದನಂತರ ಮೋದಿಯವ್ರ ಜೊತೆ ಅವರು ಚೀಫ್ ಮಿನಿಸ್ಟರ್ ಆದಾಗ ಒರಿಸ್ಸಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ್ಸಾ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ, ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂಥೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ ಮಡಿಕೆಗಳು 1 ಲಕ್ಷ ಮಡಿಕೆಯನ್ನು ಕೊಡಿಸಿದ್ರು. ಸೊ ನೀವೆಲ್ಲರೂ ಅದು ಇದು ಅಂತ ಯಾರು ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಿಮ್ಗೆ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಮುಖಾಂತರ ಹೇಳ್ತಾ ನಮ್ಮ ಮಾತಿಗೆ ವಿರಾಮ. ನಮಸ್ಕಾರ. ಸರೋಜದೇವಿ ಅಮ್ಮ ಗೊತ್ತಿಲ್ಲ ಅಂದರೆ ಭಾಳ ದುಃಖ ಆಗುತ್ತೆ. ಭಾಳಷ್ಟು ನಾನು ಭೇಟಿಯಾಗಿದ್ದೀನಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆನೇ ಇದೆ. ಆ ರೀತಿ ಭಾರತ ದೇಶದಲ್ಲಿ ಎಲ್ಲ ಹಿರಿಯ ನಟರು ಅಣ್ಣವರಿಂದ ಹಿಡ್ಕೊಂಡು ಶಿವಾಜಿ ಗಣೇಶನವರು, NT ರಾಮರಾಯರು, ನಾಗೇಶ್ವರಾಯರು, ದಿಲೀಪ್ ಕುಮಾರ್, ರಾಜೇಂದ್ರ ಪ್ರಸಾದ್, ಯಾರಿಲ್ಲ, ಎಲ್ಲರ ಜೊತೆ ನಟನೆ ಮಾಡಿದಂಥ ಮಹಾನಟಿ ಇವತ್ತಿಲ್ಲ. ಇದು ಭಾರತ ಚಲನಚಿತ್ರರಂಗಕ್ಕೆ ಭಾಳ ದೊಡ್ಡ ನಷ್ಟ. ಇದನ್ನು ಭರಿಸಲಿಕ್ಕೆ ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ಸ್.
ಆವಾಗಿನ ಮಡ್ರಾಸು ಈಗಿನ ಚೆನ್ನೈ ಅಲ್ಲಿ ಕೆಲಸ ಮಾಡಿರೋಡು ಆವಾಗಿದ್ದ ತುಂಬ ಅಂದರೆ ತುಂಬ ಒಂದು ಆತ್ಮೀಯತೆ ಅದು ಇದು ಅಂತ ಹೇಳಬಾರ್ದು, ಅವೆಲ್ಲ ಪುಸ್ತಕ ಶಬ್ದಗಳಾಗ್ಬಿಡ್ತವೆ. ಭಾಳ ಒಟ್ಟಿಗೆ ಇರ್ತಿದ್ವಿ. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಿನಿಮಾ ಹೆಸರು ಹೇಳಿದರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅದರಲ್ಲ ಇನ್ನೂ ಒಂದೆರಡು ಯಾವ್ಯಾವುದು ಭಾಳ ಬೆಳಗಿತ್ತು ಅದು ಇದು ಅಂತ ಯಾವ್ಯಾವುದು ಸಿನಿಮಾಗಳು ತುಂಬ ಮಾಡಿದ್ದೀವಿ. ಸಿನಿಮಾಗಿಂತ ಹೆಚ್ಚಾಗಿ ಕನ್ನಡದವ್ರಲ್ವ ಮೆಡ್ರಾಸಲ್ಲಿದ್ದದ್ದು. ಆವಾಗ ಕನ್ನಡದವರು ನಾವೆಲ್ಲ ಭಾಳ ಒಟ್ಟಿಗೆ ಇರ್ತಿದ್ವಿ. ಭಾಳ ವಿಶ್ವಾಸ, ಭಾಳ ಅಭಿಮಾನ, ಒಂದು ಮನೆಯವ್ರ ತರಹ ತುಂಬಾ ಚೆನ್ನಾಗಿದ್ವಿ. ಅಂಥ ಒಂದು ಇತ್ತೀಚೆಗೆ ಕೂಡ ಈಗೊಂದು ಮೂರು ನಾಲ್ಕು ವರ್ಷದಿಂದ ಯಾವುದೋ ಒಂದು 3 ವರ್ಷದಿಂದ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಆ ಸನ್ನಿವೇಶದಲ್ಲಿ ಸ್ಟೇಜ್ ಮೇಲೆ ಮೀಟ್ ಮಾಡಿದ್ವಿ. ರಮಾ ಎಷ್ಟು ವರ್ಷ ಆಗೋಯ್ತು ನೀನು ನೋಡಿ, ರಮಾ ಎಷ್ಟು ವರ್ಷ ಆಗೋಯ್ತು ನೀನು ನೋಡಿ, ಬಾಮ್ಮ ಹೇಗಿದೀಯ, ಮನೆಗೆ ಬರಲಿಲ್ಲ ನೀನು, ಲಕ್ಷ್ಮೀದೇವಮ್ಮ ಬಂದರು ನೀನು ಬರಲಿಲ್ಲ ನಮ್ಮ ಮನೆಗೆ ಅಂತಂದು ಎಷ್ಟು ಹೇಳಿದ್ರೋ ಏನೋ. ಇನ್ನೇನು ಮನೆ ಖಾಯಮಾಗಿರೋ ಮನೆಗೆ ಹೋಗ್ಬಿಟ್ರಲ್ಲ. ಪಾಪ ಮನೆಗೆ ಬಾ ಅಂತ ತುಂಬಾ ಹೇಳ್ತಾ ಇದ್ರು. ಒಂದೇ ಊರಲ್ಲಿದ್ರೂ ಬೆಂಗಳೂರು ಇಷ್ಟು ದೊಡ್ಡದು, ಒಬ್ಬರು ಮನೆಗೊಬ್ಬರು ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಇನ್ನೆಲ್ಲಿ ಹೋಗೋದು ಸರೋಜಮ್ಮನ ಮನೆಗೆ, ಆಕೆನೇ ಇಲ್ಲ ಅಂತ ಆದರೆ ಬಹಳ ಒಳ್ಳೆಯ ಜೀವಿ. ಕಲಾವಿದರು ಪಾಠನ ಮಾಡ್ತಿದ್ರು, ಪಂಚಭಾಷಾ ತಾರೆ, ಅದನ್ನು ಎಲ್ಲನೂ ಬಿಟ್ಟರೆ ತುಂಬ ಒಳ್ಳೆಯ ಸ್ನೇಹಿತೆ. ತುಂಬ ಚೆನ್ನಾಗಿ ಇರ್ತಿದ್ವಿ ಒಟ್ಟೊಟ್ಟಿಗೆ ಸೆಟ್ಟಲ್ಲಿ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ವಿ. ಬಹಳ ಸಂತೋಷದಿಂದ, ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಕೊಂಡು ಕಥೆ ಆಡ್ಕೊಂಡು ಇರ್ತಿದ್ವಿ. ಅದೊಂದೇ ಇವಾಗ ನಮ್ಮಲ್ಲಿ ನಮಗೆ ಬಿಟ್ಟು ಹೋಗಿದ್ದವರು. ಈಗ ನನಗೆ ಅದನ್ನು ಬಿಟ್ಟು ಹೋದರು ಅಷ್ಟೇ. ಸರೋಜಮ್ಮ ಏನು ಹೇಳಲಿ, ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಆಲದ ಮರವಾಗಿ ಬೆಳೆದಂಥ ಕಲಾವಿದೆ ಆಕೆ. ಇಷ್ಟೊಂದು ಸಿಂಪಲ್ಲು, ಇಷ್ಟೊಂದು ಆತ್ಮೀಯತೆ, ಇಷ್ಟೊಂದು ನಮ್ಮವರು ತಮ್ಮವರು ಅನ್ನೋ ಭಾವನೆ, ಅದನ್ನು ಯಾವತ್ತಿಗೂ ಅವರು ಬಿಟ್ಕೊಡ್ಲಿಲ್ಲ, ಯಾವತ್ತೂ ಮರೀಲಿಲ್ಲ. ಎಷ್ಟು ದೊಡ್ಡ ನಟಿ ಆದರೂ, ಪೂರ್ತಿ ನಮ್ಮ ಭಾರತದಲ್ಲಿ ಕೂಡ ಎಷ್ಟು ಹೆಸರುವಾಸಿ ಆದಂಥ ಕಲಾವಿದೆ ಆದ್ರೂ ನಮ್ಮನ್ನು ಯಾರನ್ನೂ ಬಿಟ್ಕೊಡ್ಲಿಲ್ಲ ಅವರು, ನಮ್ಮನ್ನು ಯಾರನ್ನೂ ಮರೀಲಿಲ್ಲ. ನಾನು ದೊಡ್ಡೋಳು, ಇವರೆಲ್ಲ ಸಣ್ಣ ಆರ್ಟಿಸ್ಟು ಅನ್ನೋ ಭಾವನೆಯೇ ಅವ್ರಿಗೆ ಬರಲಿಲ್ಲ. ನಾವು ಕಲಾವಿದರು ಅನ್ನೋದೊಂದೇ ಭಾವನೆ ಇದ್ದದ್ದು ಅವ್ರಿಗೆ. ಅದೊಂದೇ ಅಭಿಮಾನ ವಿಶ್ವಾಸದಿಂದ ಅಷ್ಟು ವರ್ಷ ನಾವು ಕೆಲಸ ಮಾಡುವಾಗೆಲ್ಲ ನಮ್ಮ ಜೊತೆಲಿದ್ದರು. ಕೆಲಸ ಮಾಡಿದ್ವಿ, ಬೇಕಾದಷ್ಟು ಕೆಲಸ ಮಾಡಿದ್ದೀವಿ. ಇತ್ತೀಚೆಗೆ ಯಾವುದು ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಆಮೇಲೆ ಬೇರೆ ಇನ್ನೊಂದೆರಡು ಲಕ್ಷ್ಮೀ ಸರಸ್ವತಿ, ಇನ್ನೂ ಬಾಳು ಬೆಳಗಿತ್ತು. ಹೀಗೆ ಸುಮಾರು ನನ್ನ ಸಿನಿಮಾಗಳು ನನಗೆ ಮರ್ತೋಗಿದ್ದಾವೆ. ಸರೋಜಮ್ಮ ಜೊತೆ ನಾನು ಮಾಡಿರೋ ಸಿನಿಮಾಗಳು ನನಗೇ ಮರ್ತೋಗಿವೆ. ಆದಮೇಲೆ ಯೋಚನೆ ಮಾಡಿ ಎಷ್ಟೊಂದು ಜ್ಞಾಪಕ ಶಕ್ತಿ, ಎಷ್ಟು ಚುರುಕಾಗಿದ್ದರು ಅಂತ ಅಂದರೆ, ಬಾರೆ ಮನೆಗೆ ಬಾರೆ ಅಂತ ಇದ್ದರು. ಬರ್ತೀನಕ್ಕ ಅಂತ ಇದ್ದೆ ಅಷ್ಟೇ. ದೇವರು ಶಾಂತಿ ಸಿಗಲಿ. ಇಷ್ಟು ಜನರನ್ನ, ಇಷ್ಟು ಅಭಿಮಾನಿಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ. ಅವ್ರು ಹೋಗಿದ್ದಾರೆ ಅಂತ ಅನ್ಸಲ್ಲ, ನಮಗೆ ಹೋಗಿದ್ದಾರೆ ಅಂತ ಅನ್ಸಲ್ಲ. ನಮ್ಮಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಇನ್ನು ಎಷ್ಟು ವರ್ಷ ನಮ್ಮ ಚಿತ್ರರಂಗ ಎಷ್ಟು ವರ್ಷ ಇರುತ್ತೆ ಅಷ್ಟು ದಿನವೂ ನಮ್ಗಳ ಜೊತೆಗಿರ್ತಾರೆ ಅವರು. ಶಾಂತಿ ಸಿಗಲಿ ಅಷ್ಟು ಅವ್ರಿಗೆ. ಬೆಳಗ್ಗೆ ಅವರು ಫೋನ್ ಮಾಡಿದರು, ಅದಕ್ಕೆ ಬರೋದು ಲೇಟ್ ಆಯಿತು. ಕರ್ಕೊಂಡು ಇವರೆಲ್ಲ ಒಟ್ಟಿಗೆ ವರ್ಕ್ ಮಾಡಿದವರು, ಗೊತ್ತಾಗಲ್ಲ ಹೋಗೋಕ್ಕೆ ಅಂತ ಹೇಳಿದ್ರು. ಭಾಳ ಬೇಸರದ ವಿಚಾರ. ಒಂದೇ ಊರಲ್ಲಿದ್ವಿ, ಏನು ಪ್ರಯೋಜನ? ಸರ್
ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಕನ್ನಡದ ಪಂಚಭಾಷಾ ತಾರೆ ಹಾಗೂ ಹೆಮ್ಮೆಯ ಬಿ ಸರೋಜಾದೇವಿ ಮೇಡಮ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಬೆಳಗ್ಗೆಯಿಂದ ಅವರು 4-5 ಸಲ ರಮಾ ಅಮ್ಮ ಅವರು ಒಂದು 5-6 ಸಲ ಫೋನ್ ಮಾಡಿ, ನಾನು ಲಾಸ್ಟ್ ಸಿನಿಮಾಲಿ ಅಮ್ಮವ್ರು ಬಹಳ ಪ್ರಮುಖವಾದ ಪಾತ್ರ ಮಾಡ್ಯಾರ ನಟ ಭಯಂಕರ್ಲಿ. ಅವಾಗಿಂದ ಒಂದು ಆತ್ಮೀಯತೆ. ಸೊ ನಂಗೆ ಹೋಗೋಕ್ಕೆ ಗೊತ್ತಾಗಲ್ಲ, ಮರಿ ಒಂಚೂರು ಕರ್ಕೊಂಡು ಹೋಗ್ಬಿಡ್ತೀಯ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಬರೋದು ಒಂಚೂರು ಲೇಟ್ ಆಯಿತು. ಅವ್ರನ್ನ ಒಂದು ಸ್ವಲ್ಪ ತಯಾರು ಮಾಡಿ ಅವ್ರಿಗೆ ಫುಡ್ಡೆಲ್ಲ ಆದ ತಕ್ಷಣ ಕರ್ಕೊಂಬರೋದು ಒಂಚೂರು ಲೇಟ್ ಆಯಿತು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆ ಯಾವಾಗಲೂ ಈಗ ಭಾರತಿ ಮೇಡಮ್, ಆರತಿ ಮೇಡಮ್ ಆ ಸಾಲಿನಲ್ಲಿರೋ ದೊಡ್ಡ ಕಲಾವಿದರು ಅಂದರೆ ಬಿ ಸರೋಜಾದೇವಿ ಅಮ್ಮವರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಅಮ್ಮವರು ನಾವು ನಮ್ಮ ಯಾವತ್ತೂ ಬಿಡಲ್ಲ, ನಮ್ಮನ್ನ ಸಾಯೋದಂಕ ಆ ಅಮ್ಮನ ಮರೆಯೋಕ್ಕಾಗಲ್ಲ. ಆ ಅಮ್ಮನ ಯಾವತ್ತೂ ಸಾಯೋದಂಕ ಮರೆಯಲ್ಲ. ನಾವು ಹ್ಯಾಂಡಿಕ್ಯಾಪ್ಡು ಆ ಅಮ್ಮನ ಮಾತ್ರ ಯಾವತ್ತೂ ಮರೆಯಲ್ಲ. ನಮ್ಮ ತಾಯಿ ದೇವ್ರ ಥರ ಅಮ್ಮ ಚೆಂದಾಗಿ ಆ ಅಮ್ಮನ ಆತ್ಮ ಶಾಂತಿ ಆಗಲಿ, ಚೆಂದಾಗಿ ಬೇಡ್ಕೊಳ್ತೀವಿ. ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ದೇವರು ಚೆಂದಾಗಿಟ್ಟಿರಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ, ಸಿನಿಮಾ ರಂಗದ ಲೆಜೆಂಡ್ ಇವತ್ತು ತೀರ್ಕೊಂಡಿರೋದು. ತುಂಬಾ ಬೇಜಾರಾಗುತ್ತೆ. ಅವರ ಫ್ಯಾಮ್ಲಿ ತುಂಬ ಕ್ಲೋಸ್ ನನಗೆ. ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ, ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ. ಅವರಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗಲೂ ಶೇರ್ ಮಾಡ್ಕೊತಿದ್ದೆ. ಈಗಲೂ ನಂಗೆ ಮೈ ರೋಮಾಂಚನ ಆಗ್ತಾಯಿದೆ. ಅವ್ರನ್ನ ನಾನು ಅವ್ರ ಕೊನೆ ಕ್ಷಣದಲ್ಲಿ ಅವರನ್ನು ಈಗ ಮುಟ್ಬಿಟ್ಟು ಬನ್ನ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವೊಂದು ಸತಿ ಅನಿಸುತ್ತೆ ಈ ಥರದ್ದೆಲ್ಲ ಲೆಜೆಂಡ್ಸ್ಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಬಿ ಸರೋಜಮ್ಮ ಆಗಲಿ, ಇವ್ರಿಗೆಲ್ಲ ಸಾವನ್ನೋದೇ ಬರಬಾರ್ದು ಅಂತ. ಯಾಕಂದರೆ ಅವರೆಲ್ಲ ಅಂಥ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ನಟಿ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರಬೇಕು ಅನ್ನೋ ಒಂದು ಏನು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು. ಇವ್ರಿಗೆಲ್ಲ ಸಾವು ಬರಬಾರ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಹೋಗಲೇಬೇಕು. ಬಟ್ ತುಂಬ ಅವರ ಫ್ಯಾಮ್ಲಿಗೆ ನಾನು ನನ್ನ ಕಡೆಯಿಂದ ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀನಿ. ಅವರ ಮಗಳು ಇಂದು ಅವರು ನಮ್ಮನೆ ತುಂಬ ಕ್ಲೋಸ್. ಅವರಿಗೆ ಅವರ ಅಳಿಯನಿಗೆ ಸಮರ್ ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಸಿಂಪತೀಸ್ ಹೇಳ್ತೀನಿ, ಕಂಡೋಲೆನ್ಸಸ್ ಹೇಳ್ತೀನಿ. ಫ್ಯಾಮ್ಲಿ ಥರ ಮಿಸ್ ಆಗುತ್ತೆ. ಸರೋಜಮ್ಮ, ನೀವು ರಾಣಿ ಹಾಗೆ ಬದುಕಿದ್ರಿ, ರಾಣಿ ಹಾಗೆ ಸಿನಿಮಾ ಮಾಡಿದ್ರಿ, ರಾಣಿ ಹಾಗೆ ಇವಾಗ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದೀರಾ. ಆ ರಾಣಿ ಒಂದು ಪಥ ಏನಿದೆ, ಸಿನಿಮಾ ರಂಗದ ಮಹಾರಾಣಿ ಪಥ ನೀವೊಬ್ಬರೇ ಅಲಂಕರಿಸೋಕ್ಕೆ ಸಾಧ್ಯ. ನೀವೊಬ್ಬರೇ ಅಲ್ಲಿರ್ತೀರ. ವಿ ಮಿಸ್ ಯು. ಹಾಂ, ಇತ್ತೀಚೆಗೆ ಅಂತ ಹೇಳಿದರೆ ಐ ಥಿಂಕ್ ಜಯಮಾಲಮ್ಮ ಅವರ ಮಗಳ ಮದುವೆಗೆ ಆವಾಗ ಮೀಟ್ ಮಾಡಿದ್ದು. ಆವಾಗಲೂ ಅಷ್ಟೇ ಎಷ್ಟು ಖುಷಿಯಾಗಿ ಅವ್ರ ನಗು, ಅವರ ಒಂದು ಗ್ರೇಸ್ ಇದೆಯಲ್ಲ, ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಈಗಲೂ ಹಾಗೆ ನಡೀತಿದ್ರು ಅವರು, ಈಗಲೂ ಹಂಸ ನಡಿಗೆನೇ ನಡೀತಿದ್ರು ಅವರು, ಎಷ್ಟು ಏಜ್ ಆದಮೇಲೂ ಕೂಡ. ಖಂಡಿತ ಅವ್ರನ್ನ ತುಂಬ ಮಿಸ್ ಆಗುತ್ತೆ. ಅಷ್ಟೇ ಹೇಳೋದು. ಅವರಿಗೆ ದೇವರು ಅವ್ರ ಹತ್ರ ಕರ್ಕೊಂಡಿದ್ದಾರೆ. ಸ್ವರ್ಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಸರೋಜಮ್ಮ. ಹೋಗಿ ಥ್ಯಾಂಕ್ ಯು. ಸರೋಜಮ್ಮ ಎಲ್ಲ ಬೇಕಾಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಮಗಳು ಇಂದು ನಾನು ಒಟ್ಟಿಗೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ. ಆವಾಗಿಂದ ಅವಾಗ ನೋಡಿದ್ದೀನಿ. ಅಂದರೆ ನಮ್ಮ ತಾಯಿನೂ ಅವ್ರ ಜೊತೆ ಕೆಲಸ ಮಾಡಿರೋದು. ಎಲ್ಲೋ ಚಿತ್ರರಂಗ ಒಬ್ಬರೊಬ್ಬರಾಗಿ ಹಿರಿಯರನ್ನ ಕಳ್ಕೊತಾ ಇದೆ ಅನ್ನೋದು ಬಹಳ ಮನಸ್ಸಿಗೆ ಬೇಜಾರು. ಬಟ್ ಅವರು ಸ್ಟ್ರಾಂಗ್ ಲೇಡಿ, ವೆರಿ ಸ್ಟ್ರಾಂಗ್ ಲೇಡಿ ಸರೋಜಮ್ಮ. ತುಂಬ ಪ್ರೀತಿನೂ ಜಾಸ್ತಿ, ಬಹಳ ಪ್ರೀತಿನ ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ಸೋರು. ಇತ್ತೀಚೆಗೆ ಜಾಸ್ತಿ ಅಮ್ಮನ ಭೇಟಿ ಆಗಿರಲಿಲ್ಲ. ಹೋದ ವರ್ಷ ನನ್ನ ಅಕ್ಕ ನಿವೇದಿತಾ ಮತ್ತು ನನ್ನ ಬಾಬಾ ಅರ್ಜುನ್ ಸರ್ಜಾ ಅವ್ರ ಮಗಳು ನಮ್ಮ ಐಶು ಮದುವೆನಲ್ಲಿ ಅಮ್ಮನ ಲಾಸ್ಟು ಮುಖ್ಯಾಚಿ ಮೀಟ್ ಮಾಡಿದ್ದೆ. ಅವರು ಸೆಟ್ ಮಾಡಿರೋಂಥ ಎಕ್ಸಾಂಪಲ್ ನಮ್ಮಂಥ ಹೆಣ್ಮಕ್ಳಿಗೆ, ಕಲಾವಿದರಿಗೆ ಒಂದು ಮಾದರಿ, ಸ್ಟ್ರಾಂಗಾಗಿ ಹೇಗಿರಬೇಕು ಅನ್ನೋದು. ಆ್ಯಂಡ್ ಅವರ ಪಾತ್ರಗಳು, ಅವ್ರ ಸಿನಿಮಾಗಳು ಸದಾ ಕನ್ನಡಿಗರ ಅಷ್ಟೇ ಅಲ್ಲ, ಇಡೀ
ಭಾರತದಲ್ಲೇ ಎಲ್ಲ ಹಿಂದಿಯಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ಎಲ್ಲರೂ ಹೃದಯದಲ್ಲೂ ಒಂದು ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ನಮ್ಮ ಕನ್ನಡಿಗರಿಗೆ ಯಾವತ್ತಿದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಫ್ಯಾಮಿಲಿಗೆ ಶಕ್ತಿ ಸಿಗಲಿ ಅಂತ ಕೇಳ್ತೀನಿ. ಮನುಷ್ಯ ಆಮೇಲೆ ಹುಟ್ಟು ಸಾವು ಬಟ್ ಅದ್ರ ಮಧ್ಯೆ ಯಾವ ರೀತಿ ಬದುಕಿದ್ವಿ, ಏನು ಸಾಧನೆ ಮಾಡಿದ್ವಿ, ಮುಂದಿನ ಪೀಳಿಗೆ ಏನು ನೆನೆಸ್ಕೊಳ್ಳೋ ಕೆಲಸ ಮಾಡಿದ್ವಿ, ಭಾಳ ಖುಷಿ ಆಗುತ್ತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಮಾತು ಹೇಳಿದ್ರು, ಒಂದು ಹಾಡು ಹೇಳಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿಲ್ಲ. ನಮ್ಮ ಕನ್ನಡಿಗರ ಕನ್ನಡತಿ ಬೀಸಲು ಅಮ್ಮವರು ಒಂದು ದಶಾವಾರ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿ ದಕ್ಷಿಣ ಭಾರತ, ಉತ್ತರ ಭಾರತ ದೊಡ್ಡ ದೊಡ್ಡ ದಿಗ್ಗಜರ ಹತ್ರ ನಟನೆ ಮಾಡಿ ಕನ್ನಡದ ಬಾವುಟನ ಆರಿಸಿ ಕನ್ನಡದ ಹೆಣ್ಮಗಳು, ಕನ್ನಡ ಸಂಸ್ಕಾರವನ್ನು ಕಲ್ಪಿರ್ತಕ್ಕಂಥ ಹೆಣ್ಮಗಳು. ಮತ್ತು ಈಗೇನು ಬೆಂಗಳೂರು ಬಂದು ಇಲ್ಲೇ ಮಣ್ಣು ವಾಸನೆ ಇದೆಯಲ್ಲ, ಕನ್ನಡಿಗರ ಒಂದು ಪ್ರೀತಿ ಇದೆಯಲ್ಲ, ಇಲ್ಲೇ ನೆಲೆಸಿ ಬದುಕಿ ಅವರ ಬದುಕನ್ನು ಪರಿಪೂರ್ಣತೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಈಗಿನ ಯಾರೇ ನಟರಿಗೆ ಯಾರೇ ಆಗಿರ್ಬೋದು, ಎಲ್ಲೇ ಯಾವುದೇ ರಂಗಕ್ಕೆ ಹೋಗಿರ್ಬೋದು, ಅಲ್ಲಿ ಹೋದಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಆದರೆ ಸರೋಜದೇವಿ ಆಗಿದೆ, ನಾನು ಕನ್ನಡದವಳು, ಕನ್ನಡಿಗರು, ಕನ್ನಡ ಪ್ರೀತಿಯನ್ನು ಬೆಳೆಸ್ಕೊಂಡವರು, ಬೆಳೆದವರು ಅಂತ ಹೇಳಿ ಇವತ್ತು ಪರಿಪೂರ್ಣವಾದ ಒಂದು ಜೀವನವನ್ನು ಅನುಭವಿಸಿ ಇವತ್ತು ನಮ್ಮಿಂದ ದೂರ ಆಗ್ತಿದ್ದಾರೆ. ಆದರೆ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಅವ್ರು ಮಾಡಿದಂಥ ಚಿತ್ರಗಳು ಒಂದು ಇವತ್ತು ಬೆಳಗಿನ ನೋಡ್ತಾ ಇದ್ದೀನಿ ಹಿರಿಯದಲ್ಲಿ, ಹಿರಿಯ ಮಿತ್ರರು ಒಂದು ಕಿತ್ತೂರು ಚೆನ್ನಮ್ಮ ಒಂದು ಡೈಲಾಗ್ ಹೇಳ್ತಾರೆ, ಆಕಾಶ ಮಳೆ ಕೊಡುತ್ತೆ, ಭೂಮಿ ಫಲ ಕೊಡುತ್ತೆ, ನೀವೇನು ಉತ್ತಿದ್ರ ಬೆತ್ತಿದ್ರ, ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ. ಅದು ಕನ್ನಡದ ಒಂದು ಮಣ್ಣು ವಾಸನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮ ಮನಸ್ಸಲ್ಲಿರುತ್ತೆ. ಒಂದು ಕನ್ನಡದ ಎಲ್ಲ ನಟ ನಟಿಯರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೆ ಒಂದು ಮಗನಾಗಿ, ಲೇಡೀಸ್ ಹಾಸ್ಟೆಲ್ ಅಂತ. ಒಂದು 3-4 ದಿನ ಅವ್ರ ಒಡನಾಟ ಇತ್ತಲ್ಲ, ಸರಳವಾದ ಜೀವನ ಇತ್ತಲ್ಲ, ಅವರ ಪ್ರೀತಿಯಿಂದ ಕರೆಯೋ ರೀತಿ ಇತ್ತಲ್ಲ, ಅದು ಯಾವತ್ತೂ ನಾನು ಜನ್ಮ ಇರೋವರೆಗೂ ನನ್ನ ಮನೆಯಲ್ಲಿ ಅವ್ರ ಆತ್ಮೀಯ ಶಾಂತಿ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಮಾತು ಬರಲ್ಲ. ಆದರೆ ಅವರು ನಮ್ಮ ಮೇಲೆ ತೋರಿಸ್ತಂಥ ಪ್ರೀತಿ ಇದೆಯಲ್ಲ, ತಾಯಿ ಪ್ರೀತಿ, ಅದು ನನ್ನ ಬಗ್ಗೆ ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳ ಬಗ್ಗೆ ಅದು ತುಂಬ ಗೌರವ, ಪ್ರೀತಿ. ನನ್ನ ಮೊದಲನೇ ಸೀರಿಯಲಿಂದ ಹಿಡಿದು ನಾನು ಮಧ್ಯದಲ್ಲಿ 2005 ಒಂದು ಸೀರಿಯಲ್ ಮಾಡಿದ್ದಾಗಲೂ ಕೂಡ ಅದರಲ್ಲಿ ಅವರು ಅದರ ಪಾತ್ರದ ಹೆಸರು ಸರೋಜಾದೇವಿ ಇರ್ತಾರೆ. ಅವರು ನನಗೆ ವಾಲಂಟಿಯರ್ಗೆ ಫೋನ್ ಮಾಡಿ ಈ ಪಾತ್ರ ನೀನು ತುಂಬ ಚೆನ್ನಾಗಿ ಅಭಿನಯಿಸಿದೆಯಾ ಅಂತ ಒಂದು ಲೆಜೆಂಡ್ರಿ ಅವರು ಫೋನ್ ಮಾಡಿ ಹೇಳೋರು. ಅಂದರೆ ಅವರು ಎಷ್ಟು ಸಿಂಪಲ್ಸಿಟಿಯಾಗಿದ್ದರು. ಕಲಾವಿದರು ಅಂದರೆ ನಾವು ಒಂದೇ ಫ್ಯಾಮಿಲಿಯವರು ಅಂತ ಹೇಳ್ತೀವಿ, ಅದನ್ನು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ನಾವು ಯಾವಾಗಲೂ ಸಿಕ್ಕಾಗಲೂ ಕೂಡ ಅವ್ರು ಯಾವಾಗಲೂ ಅವರ ಪತಿ ಹರ್ಷನ್ ಬಗ್ಗೆ ಹೇಳ್ತಾಯಿದ್ರು, ನೀವಿಬ್ಬರು ಫ್ಯಾಮಿಲಿ ಹೀಗೆ ಇರಬೇಕು, ಸಿನಿಮಾ ರಂಗದಲ್ಲಿ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದಮೇಲೆ ಹೇಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಒಬ್ಬ ತಾಯಿಯಾಗಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಅವರು ಸಾಕಷ್ಟು ಹಿತವಚನ ಹೇಳೋರು. ನಾವು ಸಿಕ್ಕಾಗ ನಾವು ಬೇಗ ಹೋಗ್ತೀವಿ ಅಂದರೆ ಇಲ್ಲ ನಾವು ಸಿಗೋದೇ ಅಪರೂಪ, ಇನ್ನೂ ಸ್ವಲ್ಪ ತಿದ್ಬಿಟ್ಟು ಹೋಗುವಂಥ ಕೈ ಹಿಡ್ಕೊಂಡು ಎಳೆದು ಕೂರಿಸ್ಕೊಳ್ಳೋರು. ಅಂಥವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಮನಸ್ಸಿಗೆ ತುಂಬ ನೋವಾಗಿದೆ. ಅದನ್ನು ಸಹಿಸೋ ಶಕ್ತಿ ಅವ್ರ ಮನೆಯವರು ಕೊಡಲಿ ಅಂತ ಯಾರಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ನೀವು ನೋಡಿದ್ದೀರಾ ಅಂತಂದರೆ ಎದೆ ತಟ್ಕೊಂಡು ಹೇಳ್ಬೋದು ನೋಡಿದ್ದೀವಿ ಅಂತ. ಅದು ಬಿ ಸರೋಜಾದೇವಿ ಅಮ್ಮ ಮುಖಾಂತರ ಎಷ್ಟೋ ಪಾತ್ರಗಳು ನಾವು ಕಂಡಿಲ್ಲ, ಆದರೆ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ. ಶ್ರೀನಿವಾಸ ಕಲ್ಯಾಣದಲ್ಲಿ ತಾಯಿ ಪದ್ಮಾವತಿ ಪಾತ್ರ ಇರ್ಬೋದು, ಈ ಥರದ್ದು ಹಲವಾರು ಪಾತ್ರಗಳು ನಾವು ನೋಡಿ ಬೆಳೆದವರು. ನಾವು ಬಾಲ ನಟರಾಗಿ ಇಂತಹ ಹಿರಿಯ ಕಲಾವಿದರುಗಳ ಜೊತೆ
ಒಂದು ಕೆಲಸ ಮಾಡಿದ್ದೇ ನಮ್ಮ ಪುಣ್ಯ ಅಂತ ಭಾವಿಸ್ಬೋದು. ಆ ರೀತಿಲಿ ಜಯಂತಿ ಅಮ್ಮ ಇರ್ಬೋದು, ಇವರೆಲ್ಲ ನಮಗೊಂದು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ. ಆ ಒಂದು ರೆಡ್ ಕಾರ್ಪೆಟ್ ಹಾಕ್ಕೊಟ್ಟು ಹೋಗಿದ್ದಾರೆ. ಅದ್ರ ಮೇಲೆ ನಾವು ಅವ್ರನ್ನ ಹೆಸರು ಹೇಳ್ತಾ ಚಿತ್ರರಂಗದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಷ್ಟೇ. ಹಾಗೆ ನೋಡೋಕ್ಕೆ ಹೋದರೆ ಸರೋಜಾದೇವಿ ಅಮ್ಮವರ ಸಂಬಂಧಿಕರ ಮನೆಯಲ್ಲೇ ನಾವು ಬಾಡಿಗೆಗೂ ಸಹಿತಾ ಇದ್ವಿ. ಅವರ ಗುಣ ಎಂಥದ್ದು ಅಂತಂದರೆ, ಜೋರು ಮಳೆ ಬರ್ತಿತ್ತು, ನಾವೆಲ್ಲರೂ ಕೂಡ ಅವ್ರ ಮನೆ ಹತ್ರ ಇಳಿದಾಗ ಬಾಡಿಗೆ ಕೇಳಲಿಲ್ಲ ಅವ್ರು ಯಾರು. ಮೊದಲು ನೀವು ಮನೆ ಬಂದು ಸೇರ್ಕೊಳ್ಳಿ ಅಂತ ಹೇಳಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಅಂತಹ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇವತ್ತು ಎಷ್ಟೋ ಜನ ನಮ್ಮ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಜಯ್ ಕುಮಾರ್ ಅವರು ಇರ್ಬೋದು, ಡಿಸ್ಟ್ರಿಬ್ಯೂಟ್ರು. ಹಾಗೆ ನಾವು ನಮ್ಮ ರಾಮ್ಕಿ ಅಂತ ಕರಿತೀವಿ, ನಮ್ಮ ಫೈನಲ್ ಕಟ್ನ ಎಲ್ಲ ಹಾಸ್ಯ ಧಾರಾವಾಹಿಗಳ ಕ್ಯಾಮ್ರಾಮನ್. ಸೊ ಇಡೀ ಒಂದು ಕುಟುಂಬನೇ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾಯಿದೆ. ಆ ಇಡೀ ಕುಟುಂಬ ಆ ಒಂದು ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮಸ್ಕಾರ. ಹೆಂಗಿತ್ತು? ಸರೋಜಾದೇವಿಯವರು ಅಮ್ಮವರು ಮತ್ತು ನಮ್ಮ ಮದರ್ ಬೆಸ್ಟ್ ಫ್ರೆಂಡ್ಸ್ ಇರ್ತಿರು. ಅವ್ರು ಸದಾಶಿವನಗರ್ನಲ್ಲಿ ನಮ್ಮ ಮನೆ ಮುಂದೆ ಇರ್ತಿರು. ಜಸ್ಟ್ ಗೋ ವಾಕಿಂಗ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಮತ್ತು ನಾವು ಫಸ್ಟ್ ಟೈಮ್ ಅವ್ರಿಗೆ ನೋಡಿದಂದರು ಕಿತ್ತೂರು ಚೆನ್ನಮ್ಮ ಸಿನಿಮಾನಲ್ಲಿ. ವಂಡರ್ಫುಲ್ ಸಿನಿಮಾ ಇತ್ತು, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಇದು ಫಸ್ಟ್ ಟೈಮ್ ನಾನು ಅದು ನೋಡಿದವರಿಗೆ. ಅದರ ನಂತರ ಅವ್ರ ಫ್ಯಾನ್ ಆಗಿದ್ದು ನಾನು. ಸೊ ನಾವು ಮಾತಾಡ್ತೀವಿ. ವೆರಿ ಪ್ರೆಸೆಂಟ್ ಲೇಡಿ ಆ್ಯಂಡ್ ವೆರಿ ಇಂಟೆಲಿಜೆಂಟ್, ವೆರಿ 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 ಸ್ಮಾರ್ಟ್ ಲೇಡಿ. ಸೊ ಅದಕ್ಕೆ ಇಟ್ಸ್ ಎ ಬಿಗ್ ಲಾಸ್ ಅನಿಸ್ತದೆ ಇಂಡಿಯಾಗೆ, ಪೂರಾ ಕರ್ನಾಟಕ ಸ್ಪೆಷಲಿ ಆ್ಯಂಡ್ ಇಂಡಿಯಾಗೆ ಬಿಗ್ ಲಾಸ್ ಇದೆ. ಅದಕ್ಕೆ I think she'll be friends with my mother again. My mother is also in heaven. So but our friendship ಆಗ್ತದೆ ಅವರಿಗೆಲ್ಲ. God bless them. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.